ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಪುಸ್ತಕದ ಒಂದು ಬಹಳ ಮುಖ್ಯವಾದ ಪಾಠ ನೋಡ್ತಾ ಇದ್ದೀವಿ. ಹೌದು, ಶ್ರೀಮಂತರು ಹಣಕ್ಕಾಗಿ ಕೆಲಸ ಮಾಡೋದಿಲ್ಲ ಅನ್ನೋದು ತುಂಬಾ ಜನ ಕೇಳಿರ್ತಾರೆ. ಕರೆಕ್ಟ್. ಈ ಟಾಪಿಕ್ ಮೇಲೆ ಒಂದು ವಿಡಿಯೋ ಸಾರಾಂಶನ ನಾವು ನೋಡಿದ್ವಿ. ಅದನ್ನೇ ಇಟ್ಕೊಂಡು ಇವತ್ತು ಮಾತಾಡೋಣ. ಖಂಡಿತ. ನಮ್ಮ ಗುರಿ ಏನೆಂದ್ರೆ ಕೇವಲ ದುಡ್ಡು ಮಾಡೋ ಟೆಕ್ನಿಕ್ ಅಲ್ಲ, ಆ ಶ್ರೀಮಂತರ ಯೋಚನಾ ಲಹರಿ ಇದೆಯಲ್ಲ, ಅದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋದು. ಹೌದು, ಯಾಕೆಂದ್ರೆ ಇದು ಬರೀ ದುಡ್ಡು ಮಾಡೋದಲ್ಲ, ಅದೊಂದು ಅಂದ್ರೆ ಮನಸ್ಥಿತಿ. ಸರಿ, ಹಾಗಾದ್ರೆ ಶುರು ಮಾಡೋಣ. ಇದರ ಮೂಲ ಪಾಠ ಏನೇಳು? ಸಿಂಪಲ್ ಆಗಿ ಹೇಳೋದಾದ್ರೆ, ಶ್ರೀಮಂತರು ದುಡ್ಡಿಗೋಸ್ಕರ ಅವ್ರು ದುಡಿಯಲ್ಲ, ಬದಲಿಗೆ ದುಡ್ಡೇ ಅವ್ರಿಗೋಸ್ಕರ ದುಡಿಯೋ ಹಾಗೆ ಮಾಡ್ತಾರೆ. ಎಕ್ಸಾಕ್ಟ್ಲಿ ಅದೇ ಪಾಯಿಂಟ್. ಹಣ ಹೇಗೆ ಕೆಲಸ ಮಾಡುತ್ತೆ, ಅದನ್ನ ಹೇಗೆ ನಮ್ಗೆ ಅನುಕೂಲ ಆಗೋ ಹಾಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ. ಲೇಖಕ ರಾಬರ್ಟ್ ಕಿಯೋಸಾಕಿ ಇದನ್ನ ಸ್ವಂತ ಅನುಭವದಿಂದ ಕಲಿತಿದ್ದಂತೆ ಅಲ್ವಾ? ಹೌದು, ಅವರ ಕಥೆನೇ ಇದರಲ್ಲಿ ಮುಖ್ಯ. ಹೌದು, ಅವರ 9ನೇ ವಯಸ್ಸಿನಲ್ಲಿ ನಡೆದಿದ್ದು ಅವರ ಸ್ನೇಹಿತ ಮೈಕ್ ಜೊತೆ ಸೇರ್ಕೊಂಡು ಅವರ ರಿಚ್ ಡ್ಯಾಡ್ ಹತ್ರ ಹೋಗ್ತಾರೆ, ಶ್ರೀಮಂತರಾಗೋದ್ ಹೇಗೆ ಅಂತ ಕಲಿಯೋಕೆ. ಓ ಸರಿ. ಆಗ ಅವ್ರಿಗೆ ಒಂದು ಕೆಲ್ಸ ಕೊಡ್ತಾರಲ್ಲ, ಸಂಬಳ ಮಾತ್ರ ತುಂಬಾ ಕಮ್ಮಿ. ಹೌದು, ಗಂಟೆಗೆ 10 ಸೆಂಟ್ಸ್ ಅಷ್ಟೇ. ಅದು ಉದ್ದೇಶಪೂರ್ವಕವಾಗಿ. ಏನಕ್ಕೆ ಹಂಗೆ ಕಮ್ಮಿ ಸಂಬಳ ಕೊಟ್ಟು? ಯಾಕಂದ್ರೆ ಮೊದಲಿಗೆ ಆ ಹಣಕ್ಕಾಗಿ ದುಡಿಯೋ ಚಕ್ರಕ್ಕೆ ಅವ್ರನ್ನ ತಳ್ಳೋದು. ಆದ್ರೆ ಅಲ್ಲಿ ಉದ್ದೇಶ ಸಂಬಳ ಗಳಿಸೋದಲ್ಲ. ಓಕೆ. ಬದಲಿಗೆ ಆ ಪರಿಸ್ಥಿತಿಯಲ್ಲೇ ಬೇರೆ ಅವಕಾಶಗಳನ್ನ ಗುರ್ತಿಸೋಕೆ ಕಲಿಯೋದು. ಬರೀ ನೌಕರಂತರ ಯೋಚನೆ ಮಾಡ್ದೆ. ಬಿಸ್ನೆಸ್ ದೃಷ್ಟಿಯಿಂದ ನೋಡೋದು. ಹೌದು, ಹೇಗೆ ಆದಾಯ ಸೃಷ್ಟಿ ಮಾಡ್ಬೋದು ಅಂತ ಯೋಚಿಸೋಕೆ ಶುರು ಮಾಡೋದು. ಆ ಕೆಲಸದ ಅನುಭವವೇ ಒಂದು ಪಾಠ. ಅಂದ್ರೆ ಮೊದಲ ಪಾಠವೇ ಸಂಬಳಕ್ಕಾಗಿ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಕಲಿಯೋದ್ರ ಮೇಲೆ ಗಮನ ಇರಲಿ. ಇದು ಆಕ್ಚುಲಿ ಬಹಳ ಮುಖ್ಯ ಅಲ್ವಾ? ಖಂಡಿತ. ಯಾಕಂದ್ರ ನಮ್ಗೆಲ್ಲ ಹೇಳ್ಕೊಟ್ಟಿರೋದು ಬೇರೆನೆ. ಚೆನ್ನಾಗ್ ಓದು, ಒಳ್ಳೆ ಕೆಲ್ಸ ಸೇರ್ಕೋ. ಹೌದು, ಒಳ್ಳೆ ಸಂಬಳ ಬಂದ್ರೆ ಲೈಫ್ ಸೆಟ್ ಅಂದ್ಕೊಂತೀವಿ. ನಿಜ. ಆದ್ರೆ ಮೂಲದಲ್ಲಿ ಹೇಳೋ ಪ್ರಕಾರ ಹೆಚ್ಚಿನ ಜನ ಹಣದ ವಿಷಯದಲ್ಲಿ 2 ಭಾವನೆಗಳಿಂದ ಕಂಟ್ರೋಲ್ ಆಗ್ತಾರೆ. 2 ಭಾವನೆಗಳು ಯಾವುದದು? ಒಂದು ಭಯ, ದುಡ್ಡಿಲ್ಲದಿದ್ರೆ ಏನಾಗುತ್ತೋ ಅನ್ನೋ ಭಯ. ಸರಿ. ಇನ್ನೊಂದು ದುರಾಸೆ, ಅಯ್ಯೋ ಇರೋ ಸಂಬಳ ಸಾಲ್ದು, ಇನ್ನೂ ಬೇಕು ಅನ್ನೋ ಆಸೆ. ಓ, ಭಯ ಮತ್ತೆ ದುರಾಸೆ. ಹೌದು, ಇದೇ ಭಯ ಮತ್ತೆ ದುರಾಸೆನೇ ಜನರನ್ನ ಆ ರ್ಯಾಟ್ ರೇಸ್ ಅಂದ್ರೆ ಇಲಿ ಓಟ. ಹೌದು, ಆ ಇಲಿ ಓಟದಲ್ಲಿ ಸಿಲುಕಿಸಿಬಿಡುತ್ತೆ. ದುಡಿ, ಖರ್ಚ್ ಮಾಡೋ, ಮತ್ತೆ ದುಡಿ, ಇದೇ ಸೈಕಲ್. ಹೌದು, ಈ ಇಲಿ ಓಟದ ಮಾತು ತುಂಬಾ ಸಲ ಬರುತ್ತೆ ಪುಸ್ತಕದಲ್ಲಿ. ಹಣಕ್ಕಾಗಿ ಕೆಲಸ ಮಾಡೋದು ಅಂದ್ರೆ ಒಂದ್ ರೀತಿ ನಾವು ಆ ಹಣದ ಗುಲಾಮರಾದ ಹಾಗೆ ಅಂತ. ಕರೆಕ್ಟ್. ಹಾಗಾದ್ರೆ ಇದಕ್ಕೆ ಪರ್ಯಾಯ ಏನು? ಶ್ರೀಮಂತರು ಏನ್ ಮಾಡ್ತಾರೆ? ಅವರು ತಮ್ಮ ಟೈಮನ್ನ ನೇರವಾಗಿ ದುಡ್ಡಿಗಾಗಿ ಮಾರೋದಿಲ್ವಂತೆ. ಬದಲಿಗೆ ಆಸ್ತಿಗಳನ್ನ ಸೃಷ್ಟಿ ಮಾಡೋದ್ರ ಮೇಲೆ ಫೋಕಸ್ ಮಾಡ್ತಾರೆ. ಆಸ್ತಿಗರು? ಇದನ್ನು ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಕಿಯೋಸಾಕಿ ಪ್ರಕಾರ ಆಸ್ತಿ ಅಂದ್ರೆ ಸಿಂಪಲ್. ಯಾವುದು ನಿಮ್ಮ ಜೇಬಿಗೆ ನಿರಂತರವಾಗಿ ದುಡ್ಡು ತಂದು ಕೊಡುತ್ತೋ ಅದು ಆಸ್ತಿ. ಓಕೆ. ಉದಾಹರಣೆಗೆ ಬಾಡಿಗೆ ಬರೋ ಮನೆ, ನೀವು ನಡೆಸೋ ಬಿಸ್ನೆಸ್ನಿಂದ ಬರೋ ಲಾಭ, ಅಥವಾ ಡಿವಿಡೆಂಡ್ ಕೊಡುವ ಷೇರುಗಳು, ಬಾಂಡ್ಗಳು, ಈ ತರ. ಸರಿ. ಹಾಗಾದ್ರೆ ಹೊಣೆಗಾರಿಕೆ ಅಂದ್ರೆ ಏನು? ಅದು ಇದ್ರ ಉಲ್ಟಾ. ನಿಮ್ಮ ಜೇಬಿಂದ ದುಡ್ಡನ್ನ ಹೊರಗೆ ತಗೊಂಡು ಹೋಗೋದು. ನೀವು ವಾಸ ಮಾಡೋ ಮನೆ ಮೇಲಿನ ಲೋನ್, ಇಎಂಐ, ಕಾರ್ ಲೋನ್ ಇಎಂಐ, ಕ್ರೆಡಿಟ್ ಕಾರ್ಡ್ ಸಾಲ, ಇವೆಲ್ಲ. ಅಂದ್ರೆ ಶ್ರೀಮಂತರ ಗಮನ ಯಾವಾಗಲೂ ಹೆಚ್ಚು ಆಸ್ತಿಗಳನ್ನ ಕೊಂಡುಕೊಳ್ಳೋದ್ರ ಮೇಲೆ ಇರುತ್ತೆ, ಹೊಣೆಗಾರಿಕೆಗಳನ್ನ ಕಡಿಮೆ ಮಾಡೋದ್ರ ಮೇಲೆ. ಎಕ್ಸಾಕ್ಟ್ಲಿ. ಅವರ ಫೋಕಸ್ ಆಸ್ತಿಗಳ ಕಾಲಮ್ ಅನ್ನ ಬೆಳೆಸೋದು. ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಅರ್ಥ ಏನು? ಸಂಬಳದ ಕೆಲಸ ಮಾಡೋದೇ ತಪ್ಪಾ? ಖಂಡಿತ ತಪ್ಪು ಅಂತಲ್ಲ. ಆದ್ರೆ ಕೇವಲ ಅದರ ಮೇಲೇನೆ ಡಿಪೆಂಡ್ ಆಗಿ ಜೀವನ ಪೂರ್ತಿ ಇರೋದು, ಅದು ಆರ್ಥಿಕ ಸ್ವಾತಂತ್ರ್ಯ ಕೊಡಲ್ಲ ಅನ್ನೋದು ಇಲ್ಲಿ ಮುಖ್ಯವಾದ ಅಂಶ. ಹೌದು, ಆರ್ಥಿಕ ಸ್ವಾತಂತ್ರ್ಯ. ನಿಜ. ಇದೆಲ್ಲವನ್ನು ಒಟ್ಟಿಗೆ ನೋಡಿದ್ರೆ ಇದು ಬರೀ ಹಣಕಾಸಿನ ಟೆಕ್ನಿಕ್ ಅಲ್ಲ, ಇದೊಂದು ಮನಸ್ಥಿತಿ ಬದಲಾವಣೆಯ ಪ್ರಶ್ನೆ. ಮನಸ್ಥಿತಿ ಅಂದ್ರೆ ಉದ್ಯೋಗಿಯಾಗಿ ಯೋಚನೆ ಮಾಡೋ ಬದಲು ಹೂಡಿಕೆದಾರನಾಗಿ ಅಥವಾ ಒಬ್ಬ ಉದ್ಯಮಿಯಾಗಿ ಯೋಚನೆ ಮಾಡೋಕೆ ಶುರು ಮಾಡೋದು. ಆಮೇಲೆ ಆ ಭಯ ಮತ್ತೆ ದುರಾಸೆ ಇದೆಯಲ್ಲ, ಅದನ್ನ ಗುರ್ತಿಸೋದು, ಅದು ನಮ್ಮ ನಿರ್ಧಾರಗಳನ್ನ ಕಂಟ್ರೋಲ್ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳೋದು. ಸಂಬಳ ಬಂತ, ಖರ್ಚು ಮಾಡೋದಕ್ಕಿಂತ ಮುಂಚೆ ಒಂದು ಭಾಗವನ್ನ ಆಸ್ತಿಗಳಲ್ಲಿ ಹೂಡಿಕೆ ಮಾಡೋ ಶಿಸ್ತು ಬಳಸ್ಕೊಳ್ಳೋದು. ಇದೆಲ್ಲವೂ ಈ ಪಾಠದ ಭಾಗ.
ಸೊ ಇದು ಬರೀ ಫೈನಾನ್ಷಿಯಲ್ ಅಲ್ಲ, ಒಂದು ರೀತಿ ಸೈಕಾಲಜಿಕಲ್ ಕೂಡ ಹೌದು. ಖಂಡಿತವಾಗಿ ಹ್ಮ್. ಇದೊಂದು ಮಾನಸಿಕ ಸ್ಥಿತಿ ಕೂಡ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಸಾರಾಂಶ ಇಷ್ಟೇನಾ? ಹಣಕ್ಕಾಗಿ ದುಡಿಯೋ ಮನಸ್ಥಿತಿಯಿಂದ ಹೊರಗೆ ಬಂದು ಹಣ ನಮ್ಗಾಗಿ ದುಡಿಯೋ ಹಾಗೆ ಮಾಡೋ ವ್ಯವಸ್ಥೆಗಳನ್ನ, ಅಂದ್ರೆ ಆಸ್ತಿಗಳನ್ನ ಕಟ್ಟೋ ಕಡೆ ಗಮನ ಕೊಡಬೇಕು ಅನ್ನೋದು. ಹೌದು, ಅದೇ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ನ ಈ ಮೊದಲ ಪಾಠದ ಮುಖ್ಯ ಸಂದೇಶ. ಶ್ರೀಮಂತಿಕೆಗೂ ಸಾಮಾನ್ಯ ಆರ್ಥಿಕ ಸ್ಥಿತಿಗೂ ಇರೋ ದೊಡ್ಡ ವ್ಯತ್ಯಾಸವೇ ಅದು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಈ ಕಾನ್ಸೆಪ್ಟ್. ನಿಜ. ಕೊನೆಯದಾಗಿ ಕೇಳುಗರಿಗೆ ಒಂದು ಚಿಂತನೆಗೆ ಒಂದು ವಿಷಯ ಕೊಡೋದಾದ್ರೆ, ಹೇಳಿ. ಈ ಪಾಠದ ಪ್ರಕಾರ ಕೇವಲ ಸಂಬಳಕ್ಕೆ ಅಂಟಿಕೊಳ್ಳದೆ ಆದಾಯ ತರುವಂಥ ಆಸ್ತಿಗಳನ್ನ ಸ್ವಲ್ಪ ಸ್ವಲ್ಪವೇ ನಿರ್ಮಿಸೋಕೆ ಶುರು ಮಾಡ್ಬೇಕು ಅಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಯಾವ ಒಂದು ಸಣ್ಣ ಆದರೆ ನಿರ್ದಿಷ್ಟವಾದ ಬದಲಾವಣೆ ಮಾಡ್ಕೊಳ್ಬಹುದು? ಒಳ್ಳೆ ಪ್ರಶ್ನೆ. ಬಹುಶಃ ಅದು ತಿಂಗಳಿಗೆ ಒಂದು ಸಣ್ಣ ಮೊತ್ತವನ್ನ ಎಲ್ಲಾದ್ರೂ ಹೂಡಿಕೆ ಮಾಡೋದಿರಬಹುದು, ಅಥವಾ ಈ ವಿಷಯಗಳ ಬಗ್ಗೆ ಇನ್ನಷ್ಟು ಓದಿ ತಿಳ್ಕೊಳ್ಳೋದಿರ್ಬೋದು. ಇದ್ರ ಬಗ್ಗೆ ಯೋಚನೆ ಮಾಡೋದು ಒಂದು ಒಳ್ಳೆ ಸ್ಟಾರ್ಟಿಂಗ್ ಪಾಯಿಂಟ್ ಆಗ್ಬಹುದು ಅಲ್ವಾ? ಖಂಡಿತ ಯೋಚನೆ ಮಾಡಬೇಕಾದ ವಿಷಯ.